ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು, ನಮ್ಮ ರಾಜ್ಯದ ಪಶುಸಂಗೋಪನಾ ಇಲಾಖೆ ಇದೆ. ಈ ಇಲಾಖೆಯಲ್ಲಿ ಈ ರಾಜ್ಯದ ಎಲ್ಲ ಪಶು ಚಿಕಿತ್ಸಾಲಯಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಸುಮಾರು 2256 ಜನರನ್ನ ಡಿ ಗ್ರೂಪ್ ಆಧಾರದಲ್ಲಿ ಹೊರಗುತ್ತಿಗೆ ಮೂಲಕ 2015ರಲ್ಲಿ ತಗೊಂಡಿದ್ದಾರೆ. ಸರ್ಕಾರ ಏನು ಅನುಮೋದನೆ ಕೊಡ್ತು ಅಂದರೆ, ನೀವು ಮುಂದೆ ಪರ್ಮನೆಂಟ್ ಎಂಪ್ಲಾಯಿನ ರಿಕ್ರೂಟ್ ಮಾಡೋ ತನಕ ಹೊರಗುತ್ತಿಗೆ ವ್ಯವಸ್ಥೆಯಲ್ಲಿ ಈ ಸೇವೆಯನ್ನು ಪಡ್ಕೊಳ್ಳಿ ಅಂತೇಳಿ ಒಂದು ಗೈಡ್ಲೈನ್ಸನ್ನು ಕೊಡ್ತು. ಆದರೆ ನಮ್ಮ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮತ್ತು ಮಂತ್ರಿಗಳು ಆ ಏನು ಟೆಂಡರ್ ಮೂಲಕ 2256 ಜನರನ್ನ ತಗೊಂಡಿದ್ದಾರೋ ಪ್ರತಿ ವರ್ಷ ಟೆಂಡರ್ ಮಾಡಿ ಯಾವ ಏಜೆನ್ಸಿ ಸೆಲೆಕ್ಟ್ ಆಗುತ್ತೋ ಅವ್ರಿಗೆ ಕೆಲಸ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಒಂದೇ ಏಜೆನ್ಸಿ ಮಾತಾ ಟೆಕ್ನಾಲಜೀಸ್ ಮತ್ತು ಆಬ್ಜೆಕ್ಟ್ ಟೆಕ್ನಾಲಜೀಸ್ ಅಂತೇಳಿ ಧಾರವಾಡದ ಒಂದೇ ಮಾಲೀಕತ್ವದ 2 ಏಜೆನ್ಸಿಗಳಿಗೆ ಕಳೆದ 11 ವರ್ಷಗಳಿಂದ ಯಾವುದೇ ಟೆಂಡರನ್ನು ಮಾಡದೆ 2256 ಜನ ಡಿ ಗ್ರೂಪ್ ನೌಕರರನ್ನು ಹೊರಗುತ್ತಿಗೆಯಲ್ಲಿ ಸಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ, ಇವತ್ತು ನಿಮಗೆ ಗೊತ್ತಿದೆ, ಮಾನವ ಸಂಪನ್ಮೂಲ ಹೊಂದಿಸ್ತಕ್ಕಂಥ ಏಜೆನ್ಸಿಗಳು ಕೇವಲ 2% ಸರ್ವಿಸ್ ಚಾರ್ಜ್ಗೆ ಯಾವುದೇ ಟೆಂಡರನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಸರ್ವಿಸ್ ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ. ಹಂಗಿರ್ಬೇಕಾದ್ರೆ ಇಲ್ಲಿಯವರು 11.5% ಸರ್ವಿಸ್ ಚಾರ್ಜ್ ಕೊಡ್ತಾರೆ. ಅಂದರೆ ಒಂದು ತಿಂಗಳಿಗೆ ಕಡಿಮೆ ಅಂದರೂ ಕೂಡ 5 ಕೋಟಿ ರೂಪಾಯಿ ಬಿಲ್ ಆಗುತ್ತೆ ಎಂಪ್ಲಾಯೀಸ್ಗೆ. 2250 ಸಂಬಳ ಅಂತ ಹೇಳಿದ್ರೆ ಅದರಲ್ಲಿ 11% ಕಮಿಷನ್ ಅಂದರೆ ಸುಮಾರು 65 ಲಕ್ಷ ರೂಪಾಯಿ ಕಮಿಷನ್ನೇ ಹೋಗುತ್ತೆ ಏಜೆನ್ಸಿಗೆ. ನೋಡಿ ಏನು ಆಶ್ಚರ್ಯ ಅಂತ ಹೇಳಿದ್ರೆ, ಒಂದು ಕಡೆ KDTP ನಿಯಮದ ಉಲ್ಲಂಘನೆ. KDTP ನಿಯಮ ಏನು ಹೇಳುತ್ತೆ, ಪ್ರತಿ ವರ್ಷ ನೀವು ಟೆಂಡರ್ ಮಾಡಬೇಕು, ಪ್ರತಿ ವರ್ಷ ಟೆಂಡರ್ ಮಾಡಿ L1 ಯಾರು ಬರುತ್ತೋ ಅವ್ರು ಟೆಂಡರ್ ಕೊಡಬೇಕು. ಆ ನಿಯಮದ ಉಲ್ಲಂಘನೆ ಜೊತೆಗೆ ಹಣಕಾಸು ನಷ್ಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮತ್ತು ಮಂತ್ರಿಗಳು ಇವೆಲ್ಲರೂ ಕೂಡ ಸೇರಿ ಮಾಡ್ಕೊಂಡ್ಬರ್ತಿದ್ದಾರೆ. ನಾವು ಕಳೆದ ಜೂನ್ 2025ರಲ್ಲಿ ಸಂಬಂಧಪಟ್ಟಂಗೆ ನಮ್ಮ ಏನು ಪಶುಸಂಗೋಪನಾ ಇಲಾಖೆ ಮಂತ್ರಿ ಇದ್ದಾರೋ ಮಂತ್ರಿಯವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ವೆಟರ್ನರಿ ಕಮಿಷನರ್ಗೆ ಈ 3 ಜನರಿಗೆ ಸಂಬಂಧಪಟ್ಟಂಗೆ ದೂರು ಕೊಟ್ವಿ. ದೂರು ಕೊಟ್ಟರು ಕೂಡ ಯಾವುದೇ ಪ್ರಯತ್ನ ಆಗಲಿಲ್ಲ. ಯಾಕೆ ಪ್ರಯತ್ನ ಆಗಲಿಲ್ಲ ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಮತ್ತು ಈ ಮಂತ್ರಿಗಳು ಯಾರು ವೆಂಕಟೇಶ್ ಅಂತ ಹೇಳಿ ಈ ರಾಜ್ಯದ ಪಶುಸಂಗೋಪನಾ ಮಂತ್ರಿ ಇದ್ದಾರೋ ಈ ಮಂತ್ರಿ ಕೂಡ ಶಾಮೀಲಾಗಿ ಈ ಹಗರಣ ನಡೆಸಿದ್ರಿಂದ ನಮ್ಮ ದೂರಿನ ಮೇಲೆ ಯಾವುದೇ ಕ್ರಮನ ತಗೊಳ್ಳಿಲ್ಲ. ಕಡೆಗೆ ನಾವು ಅಂತಿಮವಾಗಿ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ವಿ. ಅಂತಿಮವಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟ ಮೇಲೆ ಲೋಕಾಯುಕ್ತಕ್ಕೆ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಏನು ಸ್ಟೇಟ್ಮೆಂಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ 2 ಏಜೆನ್ಸಿಗಳೇನು 11 ವರ್ಷಗಳಲ್ಲಿ ಮಾಡ್ಕೊಂಬಂದಿದ್ದಾರೆ, ಈ 2 ಏಜೆನ್ಸಿಗಳು ಕೋರ್ಟ್ ಹೊರಟೋಗಿದ್ದಾವೆ, ನಮಗಿನ್ನೂ ಬಿಲ್ ಬಾಕಿ ಇದೆ, ಆ ಬರಬೇಕಿರ್ತಕ್ಕಂಥ ಬಾಕಿಗೆ ಬಡ್ಡಿ ಸೇರಿಸ್ಕೊಡಿ, ನಮ್ಮನ್ನ ಟರ್ಮಿನೇಟ್ ಮಾಡಬೇಡಿ ಏಜೆನ್ಸಿನ ಅಂತೇಳಿ ಕೋರ್ಟ್ ಹೊರಟಾಗಿದ್ದಾವೆ. ಹಾಗಾಗಿ ನಾವು ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡಿ, ಕೋರ್ಟ್ಗೆ ಹೋಗ್ಲಿಕ್ಕೂ ಇವರೇ ಕಾರಣ. ಯಾವಾಗ ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿದ್ವಿ ಅಧಿಕಾರಿಗಳ ವಿರುದ್ಧ, ಇವರೇ ಏಜೆನ್ಸಿಯನ್ನು ಕೋರ್ಟ್ಗೆ ಹೋಗ್ತರ ಮಾಡಿ ಇವತ್ತು ಕೋರ್ಟ್ನ ನೆಪ ಇಟ್ಕೊಂಡು ಈ ಏಜೆನ್ಸಿಯನ್ನು ಮತ್ತೆ ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮತ್ತೆ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ ನಷ್ಟ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಕೋರ್ಟ್ ಎಲ್ಲೂ ಎಂಟ್ರಿ ಮಾಡಿ ಕೊಟ್ಟಿಲ್ಲ. ಇದೇ ಏಜೆನ್ಸಿನ ಮುಂದುವರಿಸಿ KDTP ನಿಯಮ ಉಲ್ಲಂಘನೆ ಆದರೂ ಪರವಾಗಿಲ್ಲ, ಇವ್ರನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಕೋರ್ಟ್ ಹೇಳಿಲ್ಲ.